1000 ಕೋಟಿ ಗಳಿಸೋದು ನಮ್ಮ ಇಂಡಿಯಾದ ದೊಡ್ಡ ದೊಡ್ಡ ಸಿನಿಮಾಗಳ ಲೈಫ್ ಟೈಮ್ ಕನಸು. ಆದರೆ ಮೊದಲೇ ದಿನವೇ ಅಂದರೆ ಕೇವಲ 24 ಗಂಟೆಯಲ್ಲಿ 1000 ಕೋಟಿ ದಾಟೋ ಸಿನಿಮಾ ಹೇಗಿರ್ಬೋದು? ಅದೇ ಈ ಅವತಾರ್ ಫೈರ್ ಆ್ಯಂಡ್ ಆಶಾ. ಇದನ್ನು ಈಗ ಬರೀ ಸಿನಿಮಾ ಅನ್ನೋದಕ್ಕಿಂತ ಒಂದು ಬೇರೆ ಪ್ರಪಂಚ ಅನ್ನೋದೇ ಸರಿ. ಯಾಕಂದರೆ ಥಿಯೇಟರ್ ಬಾಗಿಲು ತೆಗೆದರೆ ಸಾಕು, ನಾವು ನೇರವಾಗಿ ಯಾವುದೋ ಬೇರೆ ಗ್ರಹಕ್ಕೆ ಅಥವಾ ಚಂದ್ರನ ಮೇಲೆ ಹೋಗ್ತಾ ಇದ್ವಿ ಅನ್ನೋ ಭಾವ ಈ ಸಿನಿಮಾ ಕೊಡುತ್ತೆ. ಇಲ್ಲಿ ಜೇಮ್ಸ್ ಕ್ಯಾಮರನ್ ಅವ್ರ ಬಗ್ಗೆ ಹೇಳಲೇಬೇಕು. ಇವರು ಕಳೆದ 20 ವರ್ಷಗಳಿಂದ ಬರೀ ಈ ಅವತಾರ್ ಪ್ರಪಂಚದ ಮೇಲೆ ಕೆಲಸ ಮಾಡ್ತಿದ್ದಾರೆ. ನೋಡಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಆಗಲ್ಲ. ಆದರೆ ಈ ಮನುಷ್ಯ ಆ ಕಾಲ್ಪನಿಕ ಪಾತ್ರಗಳನ್ನು ಎಷ್ಟು ಡೀಟೇಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಪಾಂಡವರದಲ್ಲಿರೋ 1000 ಮುಖಗಳಲ್ಲಿ 2 ಮುಖಗಳು ಒಂದೇ ಥರ ಇರಲ್ಲ. ಇದೇ ಅಲ್ವಾ ಇವರ ಕ್ರಿಯೇಟಿವಿಟಿ ಅಂದರೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ವಿಷಯ ಏನಂದರೆ, ಈ ಸಲ ಇಂಡಿಯಾದಲ್ಲಿ ಅವತಾರ್ 3ಗೆ ಮೊದಲಿನಷ್ಟು ಹೈಪ್ ಕಾಣಿಸ್ತಿಲ್ಲ. ಯಾಕಂದರೆ ಕೆಲವು ಜನ ಇದನ್ನು ದುರಂಧರ್ ಸಿನಿಮಾದ ಎಫೆಕ್ಟ್ ಅಂದರೆ, ಇನ್ನು ಕೆಲವು ಜನರು ಹೊಸ ಜನರೇಷನ್ ಹಾಲಿವುಡ್ ಸಿನಿಮಾದಿಂದ ದೂರ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಈ 3ನೇ ಪಾರ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿರಲೇಬೇಕು. ಇಲ್ಲಾಂದರೆ ಈ 3 ಗಂಟೆ ಸಿನಿಮಾದಲ್ಲಿ ಏನು ನಡೀತಿದೆ, ಯಾಕೆ ನಡೀತಿದೆ ಅಂತ ಒಂದು ಸಣ್ಣ ಸುಳಿವು ಕೂಡ ನಿಮಗೆ ಸಿಗಲ್ಲ. ಈ ಸಲವೂ ಕತೆ ಫ್ಯಾಮಿಲಿ ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಆದರೆ ಇಲ್ಲಿ ಹೈಲೈಟ್ ಅಂದರೆ, ಹೊಸದಾಗಿ ಎಂಟ್ರಿ ಕೊಡೋ ಆ ಅಪಾಯಕಾರಿ ಆಶಾ ಪೀಪಲ್ನ ನಾಯಕಿ. ಇವಳು ಎಲ್ಲರಿಂದ ಬಿದ್ದಿದ್ದಾಳೆ. ಇವಳೇ ಈ ಸಿನಿಮಾದ ಅಸಲಿ ಎಂಟರ್ಟೈನ್ಮೆಂಟ್. ಇನ್ನು ಸಿನಿಮಾದ ಮ್ಯಾಜಿಕ್ ಬಗ್ಗೆ ಹೇಳ್ಬೇಕಂದ್ರೆ, ಆತ್ಮಗಳು, ವಿಚಿತ್ರ ಶಕ್ತಿಗಳು ಮತ್ತು ಸಾವಿನ ನಂತರ ಏನಾಗುತ್ತೆ ಅನ್ನೋ ವಿಷಯಗಳನ್ನು ತುಂಬ ಸ್ಪೆಷಲ್ ಆಗಿ ತೋರಿಸಿದ್ದಾರೆ. ಯಾರಿಗೆ ಮೊದಲ 2 ಪಾರ್ಟ್ಗಳು ಮಾಸ್ಟರ್ ಪೀಸ್ ಅನಿಸುತ್ತೋ ಅವರಿಗೆ ಈ ಪಾರ್ಟ್ ಖಂಡಿತ ಇಷ್ಟ ಆಗುತ್ತೆ. ಪ್ರಪಂಚದಲ್ಲಿ ಬೆಸ್ಟ್ CGI ಎಕ್ಸ್ಪೀರಿಯನ್ಸ್ ಅಂದರೆ ಇದೆ. ಆದರೆ ನನಗೆ ಪರ್ಸನಲ್ ಆಗಿ ಅನಿಸಿದ್ದೇನೆಂದರೆ, ಈ ಕಥೆ ಮತ್ತು ಮೇನ್ ಕ್ಯಾರೆಕ್ಟರ್ಗಳು ತುಂಬ ಪ್ರೆಡಿಕ್ಟಬಲ್ ಆಗಿವೆ. ಅಂದರೆ ಮೊದಲ 2 ಪಾರ್ಟ್ಗಳಿಗಿಂತ ಹೊಸದೇನೂ ಇಲ್ಲ ಅನಿಸುತ್ತೆ. ಅದೇ 3 ಗಂಟೆನ ಮತ್ತೆ ರಿಪೀಟ್ ನೋಡಿದ ಹಾಗೆ ಅನಿಸೋದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಮತ್ತು ಇದನ್ನು ಸ್ವಲ್ಪ ಸೈಡ್ಗಿಟ್ಟು ನೋಡ್ತೀನಿ ಅನ್ನೋದಾದರೆ, ಖಂಡಿತ ಈ ಸಿನಿಮಾ ಕೂಡ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಮತ್ತು ನೀವು ಕೂಡ ದುಡ್ಡಿಗಂತರೂ ಮೋಸ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿರೋ ವಿಜುವಲ್ಸ್ ನೋಡಿ ನೀವು ಇಂಪ್ರೆಸ್ ಆಗೋಲ್ಲಂದ್ರೂ ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.